ಕೇವಲ 999 ರೂಪಾಯಿಗೆ ಐಷಾರಾಮಿ ಕೊಠಡಿಯ ಜೊತೆಗೆ ಊಟೋಪಚಾರ ನಿಮಗೂ ಬೇಕಾ? ಈ ವಿಡಿಯೋನ ಪೂರ್ತಿ ನೋಡಬೇಕು. ನೆಮ್ಮದಿಯಾಗಿ ಸಮಯ ಕಳೆಯಬೇಕು ಎಂದಾಗ ಪ್ರಕೃತಿಯ ಮಡಿಲಿಗೆ ಕರೆಸಿಕೊಂಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯಲ್ಲಿರುವ ಸುಮಾ ಹೋಮ್ ಸ್ಟೇ. ನಿಮ್ಮ ಬಿಡುವಿನ ಸಮಯಕ್ಕೆ ಲಕ್ಸುರಿ ಆಗಿರುವಂತಹ ಹೋಮ್ ಸ್ಟೇ ಕಡಿಮೆ ಖರ್ಚಿನಲ್ಲಿ ನೋಡ್ತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೂಡಬಿದ್ರೆಯಲ್ಲಿ ಸಾವಿರದ ಗಮ್ಮದ ಮತ್ತೆ ಕಾರ್ಕಳ ಹತ್ತಿರ, ಮಂಗಳೂರು ಹತ್ತಿರ, ಹಾಗೆ ಒಂದು 5 ಜನ ಇಲ್ಲ 6 ಜನ ಒಂದು ಫ್ರೆಂಡ್ಸ್ ಬರ್ತಾರ ಅಂತ ಹೇಳಿದ್ರೆ ಇಲ್ಲಿ ಕಂಫರ್ಟೇಬಲ್ ಆಗಿ ಅವ್ರು ಇರ್ಬೋದು. 4-5 ಎಕ್ಸ್ಟ್ರಾ ಬೇಕಿದ್ರೆ ಎಕ್ಸ್ಟ್ರಾ ಬೆಡ್ ಹಾಕಿ ಕೊಡ್ತೇವೆ. ಎಸಿ ಇದೆ, ಮತ್ತೆ ಕಬೋರ್ಡ್ ಉಂಟು ಅವರಿಗೆ ಸಪರೇಟ್ ಆಗಿ ಕೊಡ್ತೇವೆ. ಇಷ್ಟು ವ್ಯವಸ್ಥೆ ಕೊಟ್ಟಿರುವಾಗ ನಿಮ್ಮ ರೇಟ್ ಕೂಡ ಕಡಿಮೆ ಅಂತ ಅನಿಸ್ತಾ ಇದೆ ನನಗೆ ಅಲ್ವಾ? ಪರ್ ಹೆಡ್ 1000 ತಗೊಳ್ತಾ ಇದ್ದೀರಿ. ಸಾಧಾರಣ 5:30 ಇಂದ 6 ಗಂಟೆ ಒಳಗಡೆ ಸನ್ರೈಸ್ ಕೆಳಗಿನ ಮೇಲೆ ಹೇಗೆ ಹೋಗ್ತಾನೆ ಅಂತ ಕ್ಲೀನ್. ಹೌದಲ್ವಾ? ಓಕೆ 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 ಕ್ಲೀನ್. ಅಲ್ಲಿ ಕೂಡ ನಿಮ್ಗೆ ಸನ್ಸೆಟ್ ಕೂಡ ಕಾಣ್ತದೆ. ಇಲ್ಲಿ ಕುತ್ಕೊಂಡ್ರೆ ನಿಮ್ಗೆ ಅಲ್ಲಿ ಹೇಗೆ ಕ್ಲೀನ್ ಸನ್ಸೆಟ್ ಆಗ್ತದೆ ಅಂತ ಕ್ಲೀನ್ ಕಾಣ್ತದೆ. ನಾವು ಈಗ ಬೇರೆ ಬೇರೆ ಹೋಮ್ ಸ್ಟೇ ಹೋಗಿ ಇಲ್ಲ ರೆಸಾರ್ಟಿಗೆಲ್ಲ ಹೋಗಿ ನಾವು ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ರೇಟ್ ಹೈ ಇರ್ತದೆ, ಫೆಸಿಲಿಟಿ ಕಡಿಮೆ ಇರ್ತದೆ. ಆಗ ನಮ್ಗೆ ಏನಾಗ್ತದೆ ಅಂದ್ರೆ ನಾವು ಅವರು ಹೇಳಿದ ರೇಟ್ ಅನ್ನು ಕೊಡ್ಲೇಬೇಕಾಗ್ತದೆ, ಆದ್ರೆ ನಾವು ಬೇಜಾರಲ್ಲಿ ಕೊಡ್ತೇವೆ. ಹಾಗೆ ನಮ್ಮಲ್ಲಿ ಈಗ ರೇಟ್ ಪರ್ ಹೆಡ್ ಬ್ಯಾಚುಲರ್ಸ್ಗೆ ಆದ್ರೆ 1000 ಅಲ್ಲಿ ಏನ್ ಬರ್ತದೆ ಅಂತ ಹೇಳಿದ್ರೆ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು ಕಾಂಪ್ಲಿಮೆಂಟರಿ ಕೊಡ್ತೇವೆ. ಅದರಲ್ಲಿ ಟೀ ಮಾತ್ರ, ಮತ್ತೆ ಫುಡ್ ಏನ್ ಅವೈಲೇಬಲ್ ಉಂಟು ಅದನ್ನ ನಾವು ಮಾಡಿ ಕೊಡ್ತೇವೆ. ಈವ್ನಿಂಗ್ ಮತ್ತೆ ನೈಟ್ ಇದ್ದು ಫುಡ್ ಅವರಿಗೆ ಹೇಗೆ ಆರ್ಡರ್ ಕೊಡ್ತಾರೆ ಹಾಗೆ. ಎಲ್ರಿಗೂ ನಮಸ್ಕಾರ, ನಾನು ವಿಜಯ್ ವಿಖ್ಯಾತ್. ಇವತ್ತು ನಾನು ಮಂಗಳೂರಿನಿಂದ 41 ಕಿಲೋಮೀಟರ್, BC ರೋಡಿನಿಂದ 30 ಕಿಲೋಮೀಟರ್ ದೂರದಲ್ಲಿ ಮೂಡಬಿದಿರೆ. ಈ ಮೂಡಬಿದಿರೆ ಬಸ್ ಸ್ಟ್ಯಾಂಡ್ನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ನಾವೇನಾದರೂ ನಮ್ಮ ಬಿಡುವಿನ ದಿನದಲ್ಲಿ ಫ್ರೀ ಟೈಮ್ಸ್ಗಳಲ್ಲಿ ಒಂದು ರಿಲ್ಯಾಕ್ಸ್ ಆಗಿ ಬಂದು ಹೋಗ್ತೇವೆ ಅಂತ ಹೇಳಿದರೆ ಒಂದು ಹೋಮ್ ಸ್ಟೇನ ನಿಮಗೆ ನಾನು ಇವತ್ತು ಸಜೆಸ್ಟ್ ಮಾಡ್ತೇನೆ. ಪ್ರಕೃತಿಯ ಒಳಭಾಗ ಸುತ್ತಲೂ 360 ಡಿಗ್ರಿಯಲ್ಲೂ ಕೂಡ ಮರ ಗಿಡಗಳು, ಸುಂದರವಾದ ಸ್ವಚ್ಛಂದವಾಗಿರುವ ಆರೋಗ್ಯಕರವಾಗಿರುವ ಗಾಳಿಯಲ್ಲಿರುವಂತಹ ಈ ಹೋಮ್ ಸ್ಟೇಯ ಹೆಸರೇ ಸುಮಾ ಹೋಮ್ ಸ್ಟೇ ಅಂತ. ಇದರ ಓನರ್ ಆಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ್ ಭಟ್ ಬೆದ್ರಾ ಅವ್ರ ನನ್ನ ಜೊತೆಗಿದ್ದಾರೆ. ಸರ್ ನಮಸ್ತೆ. ಹೇಗಿದ್ದೀರಿ? ವಿಜಯ್ ವಿಖ್ಯಾತರಿಗೆ ಮತ್ತೆ ವಿಜಯ್ ವಿಖ್ಯಾತರನ್ನ ವ್ಯೂವರ್ಸ್ಗೆ ಇಬ್ಬರಿಗೂ ನಮಸ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಸರ್ ಎಷ್ಟು ಟೈಮಿನ ಹಿಂದೆ ಇದನ್ನು ಪ್ರಾರಂಭ ಮಾಡಿದ್ರಿ? ಆಕ್ಚುಲಿ ಈಗ ಸ್ಟಾರ್ಟ್ ಆಗಿ ಅರೌಂಡ್ 2 ಇಯರ್ಸ್ ಆಗ್ತಾ ಬಂತು. ಓಕೆ. ನಮ್ಮ ಮೇನ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿದ್ರೆ ಈಗ ನಾವು ಈಗ ಈ ಹೋಮ್ ಸ್ಟೇ ಮಾಡಬೇಕಾದ್ರೆ ಅರೌಂಡ್ 3 ಇಯರ್ಸ್ ರಿಸರ್ಚ್ ಮಾಡಿದ್ದೇವೆ. ನಾವು ಬೇರೆ ಬೇರೆ ಹೋಮ್ ಸ್ಟೇಗೆಲ್ಲ ಹೋಗಿ ಅಲ್ಲಿಯ ಏನು ಫೆಸಿಲಿಟಿ ಈಗ ಒಳ್ಳೇದುಂಟು, ಏನು ಫೆಸಿಲಿಟಿ ಇಲ್ಲ, ಅದನ್ನೆಲ್ಲ ಥಿಂಕ್ ಮಾಡಿ ಈಗ ನಮ್ಮ ಥೀಮ್ ಅಂತ ಹೇಳಿದ್ರೆ ಮೇನ್ ಆಗಿ ನಾವು ರಿಲ್ಯಾಕ್ಸೇಷನ್. ನಮಗೆ ಇಲ್ಲಿ ಎಂಜಾಯ್ಮೆಂಟ್ಗೆ ಅಷ್ಟು ಆದ್ಯತೆ ಕೊಡು, ನಾವು ರಿಲ್ಯಾಕ್ಸೇಷನ್ಗೆ ಅಂದ್ರೆ ನೇಚರ್ ಸುತ್ತ ನೇಚರ್ ಇರೋದ್ರಿಂದ ಇಲ್ಲಿ ಸಪೋಸ್ ಈಗ IT ಎಂಪ್ಲಾಯೀಸ್ ಇರ್ತಾರೆ, ಇಲ್ಲಾಂದ್ರೆ ಬ್ಯುಸಿ ಎಂಪ್ಲಾಯೀಸ್, ಅವರಿಗೆ ಈಗ ಏನಂತ ಹೇಳಿದ್ರೆ ಅಲ್ಟಿಮೇಟ್ಲಿ ರಿಲ್ಯಾಕ್ಸೇಷನ್ ಇಸ್ ಮೇನ್. ಹಾಗಾಗಿ ನಮ್ಗೆ ಏನಂತ ಹೇಳಿದ್ರೆ ರಿಲ್ಯಾಕ್ಸೇಷನ್ಗೆ ಬೇಕಾದ ಏನು ವ್ಯವಸ್ಥೆ ಉಂಟು ಅದು ಇಲ್ಲಿ ಮೇನ್ ಆಗಿ ಉಂಟು. ಇದು ನಮ್ಮ ಥೀಮ್ ಇದು. ಮತ್ತೆ ಎಂಟರ್ಟೈನ್ಮೆಂಟ್ಗೆ ರಿಕ್ವೈರ್ಮೆಂಟ್ ಆದ ಬೇರೆ ಬೇರೆ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ, ಇನ್ನೂ ಮಾಡ್ಲಿಕ್ಕೆ ಉಂಟು. ಅದು ಇನ್ನು ಆ ಒಂದು ಕಾರ್ಯರೂಪದಲ್ಲಿ ಉಂಟು. ಕಾಡಿನ ಏರಿಯಾ ಆದ್ರಿಂದ ನಮ್ಗೆ ಮೊದಲು ಮಣ್ಣು ಸೆಟ್ ಆಗ್ಬೇಕು. ಮಣ್ಣು ಸೆಟ್ ಆಗಿಲ್ಲ ನಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಒಂದು ವೇಳೆ ಮಣ್ಣು ಕೈ ಕೊಟ್ರೆ ಎಲ್ಲ ಕೈ ಕೊಟ್ಟಾಗೆ. ಇಲ್ಲಿ ಮೊದಲಿಗೆ ನಮ್ಮ ಹತ್ರ 5 ವಿಲ್ಲಾಗಳು ಉಂಟು. ಮೊದಲನೇ ಟಾಪ್ ವಿಲ್ಲಾ ಅಂದ್ರೆ ಗಂಗಾ ಅಂತ ನಾವು ಒಂದೊಂದು ನದಿಗಳ ಹೆಸರು ಇಟ್ಟಿದ್ದೇವೆ. ಯಾಕಂದ್ರೆ ಹೇಳಿದ್ರೆ ನಮ್ಮ ಹೋಮ್ ಸ್ಟೇ ನದಿ ತರವೇ ಕಸ್ಟಮರ್ ಬಂದು ಖುಷಿ ಪಟ್ಟು ಯಾವಾಗ್ಲೂ ಹರಿಯುವ ನದಿ ತರ ಹಾಗಾಗಿ ಮೊದಲು ಗಂಗಾ ಅಂತ. ಗಂಗಕ್ಕೆ ಸ್ವಾಗತ. ಎಸ್ ಸರ್, ಎಂಟ್ರಿ ಆದಾಗ ಹೌದು. ಇಲ್ಲಿ ಈಗ ಇದು ಲಿವಿಂಗ್ ಏರಿಯಾ, ಇಲ್ಲಿ ಸಿಟ್ಟಿಂಗ್ ಪೊಸಿಷನ್, ಫ್ಯಾನ್ ಉಂಟು, ಟಿವಿ ಉಂಟು, ವೈಫೈ ಉಂಟು. ಇಲ್ಲಿ 24 hours ವೈಫೈ ಅವೈಲೇಬಲ್ ಇದುಂಟಲ್ಲ, 24 hours ಎಲೆಕ್ಟ್ರಿಸಿಟಿ ಉಂಟು. ಮತ್ತೆ ಇದು ಈ ರೂಮ್ ಅಲ್ಲಿ ಮಾತ್ರ ಸ್ಪೆಷಲ್ ಆಗಿ ನಾವು ಕಿಚನ್ ಇಡ್ತೇವೆ. ಸಪೋಸ್ ನಾವೇ ಕುಕ್ ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಅವ್ರು ಕುಕ್ ಮಾಡಬಹುದು. ಇಲ್ಲಿ ಕುಕ್ ಮಾಡಬಹುದು ಅಲ್ವಾ? ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಿ ಎಲ್ಲ ನಾವು ಮಾಡಿ. ಎಸ್. ಆನಂತರ ಇಲ್ಲಿ ಟಿವಿ ಇದೆ, ವೈಫೈ ಇದೆ. ಓಕೆ. ಇದು ಈಗ ಒಂದು ಕಾಟೇಜ್. ಇಲ್ಲಿ ಈ ರೂಮ್, ಈ ಮನೆಯಲ್ಲಿ 2 ಕಾಟೇಜ್ ಉಂಟು. ಓಕೆ. ಇದು ಈಗ ಒಂದು ಬೆಡ್ರೂಮ್. ಇಲ್ಲಿ ಬೆಡ್ರೂಮ್ ಬರುತ್ತೆ, AC ಬರುತ್ತೆ, ಮತ್ತೆ ಸಪರೇಟ್ ಬಾತ್ರೂಮ್ ಬರುತ್ತೆ. ಈಗ ಒಂದೊಂದು ರೂಮಿಗೆ ಒಂದೊಂದು ಬಾತ್ರೂಮ್, ಸಪರೇಟ್ ಬಾತ್ರೂಮ್. ಓಕೆ. ಎಸ್, ಇದು ಬಾತ್ರೂಮ್ ಇಲ್ಲಿದೆ. ಎಸ್, ಇದು ಈ ಮನೆಯ ಒಳಭಾಗದಲ್ಲಿರುವಂತಹ ಒಂದು ರೂಮ್ ಮತ್ತೆ ಬಾತ್ರೂಮ್. ಒಂದು ರೂಮ್ ಮತ್ತೆ ಬಾತ್ರೂಮ್. ಅದು ಒಂದು ಕಸ್ಟಮರ್ಗೆ ಫುಲ್ ಫ್ರೀ ಅದು. ಓಕೆ. ಮತ್ತೆ ಈ ರೂಮ್ ಅಲ್ಲೂ ಹಾಗೆ ಈ ರೂಮ್ ಇದು ಬಾತ್ರೂಮ್ ಇದಿಲ್ಲಿದೆ. ಓಕೆ.
ಇದು ಇಲ್ಲಿಯ ಬೆಡ್ರೂಮು ಮತ್ತೆ ಇಲ್ಲಿಯ AC. ಸೂಪರ್ ಇದೆ. ಇದು ಒಂದಾಯ್ತು. ಇದು ಗಂಗಾ ಹೀಗಿದೆ. ಹೌದು. ಓಕೆ, ಇವಾಗ ಇದರ ಒಳಭಾಗದಲ್ಲಿ ಯಾರಿಗೆಲ್ಲ ಉಳ್ಕೊಳ್ಳೋದಕ್ಕೆ ಅವಕಾಶಗಳಿದೆ ಅಂತ? ಈಗ ಬ್ಯಾಚುಲರ್ಸ್ ಒಂದು 8 ಜನ ಬಂದ್ರೆ ಇಲ್ಲಿ ನಾವು ಅವರಿಗೆ ಸಪರೇಟ್ ಬೆಡ್ಡಿನ ವ್ಯವಸ್ಥೆ ಮಾಡ್ತೇವೆ, ಸಪರೇಟ್ ಬೆಡ್ ಕೊಡ್ತೇವೆ. ಓಕೆ. ಮತ್ತೆ ಈಗ ಸಪೋಸ್ ಒಂದು 2 ಕಪಲ್ಸ್ ಬರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಆರಾಮಾಗಿ ಇಲ್ಲಿ ಇರ್ಬೋದು, ಫ್ಯಾಮಿಲಿ ವಿತ್ ಅವರ ಮಕ್ಕಳು ಕಪಲ್ಸ್ ಒಟ್ಟಿಗೆ ಆರಾಮಾಗಿ ಇರ್ಬೋದು ಅಲ್ವಾ? ಓಕೆ, 22 ಅವರ್ಸ್ ಅವರಿಗೆ ಅವಕಾಶ ಇದೆ. 22 ಅವರ್ಸ್ ಚೆಕ್ ಇನ್ ಟೈಮ್ ನಮ್ದು. 22 ಅವರ್ಸ್ ಅಲ್ಲಿ ನಮಗೆ ಬಿಟ್ಕೊಡಿ. ಎಸ್, ಓಕೆ ಸರ್. ಮತ್ತೆ 2ನೇ ರೂಮ್ ಬಂದ್ರೆ ಅದರಲ್ಲಿ ನಾವು ಒಂದೇ ಕಾಟೇಜ್ ಅಲ್ಲಿ ಒಂದೇ ರೂಮ್ ಅಲ್ಲಿ 5 ಬೆಡ್ ಕೊಟ್ಟಿದ್ದೇವೆ. 5 ಕೊಟ್ಟಿದ್ದೇವೆ. ಇದು ಯಾಕೆ ಮಾಡಿದ ಅಂತ ಹೇಳಿದ್ರೆ ಈಗ ಸಪೋಸ್ ಒಂದು ಗ್ರೂಪ್, ಒಂದು ಬ್ಯಾಚುಲರ್ ಗ್ರೂಪ್ ಇರ್ತದೆ, ಅವರಿಗೆ ಒಂದೇ ರೂಮ್ ಅಲ್ಲಿ ನಮಗೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ಆಗ ನಾವು ಅದೇ ರೂಮ್ ಅಲ್ಲಿ 5 ಕಾಟೇಜ್ ಮಾಡಿ ಇರ್ತೇವೆ. ಈಗ ಒಂದು 7-8 ಜನ ಬಂದ್ರೆ ಆರಾಮಾಗಿ ಅಕಾಮಡೇಟ್ ಮಾಡಬಹುದು. ಆ ರೂಮ್ ಅಲ್ಲಿ ಹಾಗೆ ಆದ್ರೆ ಮತ್ತೆ 3 ಗೋದಾವರಿ, ನರ್ಮದಾ ಮತ್ತೆ ಸರಸ್ವತಿ, ಈ 3 ರೂಮ್ ಅಲ್ಲಿ ಕೂಡ ಸಿಂಗಲ್ ಲಿವಿಂಗ್ ಏರಿಯಾ, ಸಿಂಗಲ್ ಬೆಡ್ರೂಮ್, ಸಿಂಗಲ್ ಬಾತ್ರೂಮ್. ಇದರಲ್ಲಿ ಕೂಡ ನಿಮಗೆ AC, ಟಿವಿ, ವೈಫೈ, ಹಾಟ್ ವಾಟರ್ ಎಲ್ಲ ಉಂಟು. ಎಸ್, ಈ ನೇಚರ್ ನೋಡಿದಾಗ ಬಹಳ ಚೆನ್ನಾಗಿದೆ, ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗ್ಬೋದು. ಇಷ್ಟು ಚೆನ್ನಾಗಿರುವಂತ ವ್ಯವಸ್ಥೆ ಕೂಡ ರೂಮ್ ನ ಒಳಭಾಗದಲ್ಲಿ ಕಲ್ಪಿಸಿ ಕೊಟ್ಟಿದ್ದೀರಿ, ಈ ಹೊರಭಾಗದಲ್ಲೂ ಕೊಟ್ಟಿದ್ದೀರಿ. ಈಗ ಮೈನ್ ಆಗಿ ಜನ ಕೇಳೋದು ಒಂದೇ, ರೇಟ್ ಮಾತ್ರ ಹೈ ಇರ್ಬೋದಾ ಅಂತ. ರೇಟ್ ವೈಸ್ ಎಲ್ಲ ಹೇಗಿದೆ? ರೇಟ್ ಅಂದ್ರೆ ನಾವು ಈಗ ಬೇರೆ ಬೇರೆ ಹೋಮ್ ಸ್ಟೇ ಹೋಗಿ ಇಲ್ಲ ರೆಸಾರ್ಟಿಗೆಲ್ಲ ಹೋಗಿ ನಾವು ಕೆಲವೊಮ್ಮೆ ಏನಾಗ್ತದೆ ಅಂತ ರೇಟ್ ಹೈ ಇರ್ತದೆ, ಫೆಸಿಲಿಟಿ ಕಡಿಮೆ ಇರ್ತದೆ. ಆಗ ನಮ್ಗೆ ಏನಾಗ್ತದೆ ಅಂದ್ರೆ ನಾವು ಅವರು ಹೇಳಿದ ರೇಟ್ ಅನ್ನು ಕೊಡ್ಲೇಬೇಕಾದ್ರೆ, ಆದ್ರೆ ನಾವು ಬೇಜಾರಲ್ಲಿ ಕೊಡ್ತೇವೆ. ಹಾಗೆ ನಮ್ಮದಲ್ಲಿ ಈಗ ರೇಟ್ ಪರ್ ಹೆಡ್ ಬ್ಯಾಚುಲರ್ಸ್ ಆದ್ರೆ 1000. 1000 ಅಲ್ಲಿ ಏನ್ ಬರ್ತದೆ ಅಂತ ಹೇಳಿದ್ರೆ ನಿಮ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು ಕಾಂಪ್ಲಿಮೆಂಟರಿ ಕೊಡ್ತೇವೆ, ಅದರಲ್ಲಿ ಟೀ ಮಾತ್ರ, ಮತ್ತೆ ಫುಡ್ ಏನ್ ಅವೈಲೇಬಲ್ ಉಂಟು ಅದನ್ನ ನಾವು ಮಾಡಿ ಕೊಡ್ತೇವೆ. ಈವ್ನಿಂಗ್ ಮತ್ತೆ ನೈಟ್ ಇದ್ದು ಫುಡ್ ಅವರು ಹೇಗೆ ಆರ್ಡರ್ ಕೊಡ್ತಾರೆ ಹಾಗೆ. ಆದ್ರೆ ಇದು ಈಗ 1000 ಅಲ್ಲಿ ಬರುದಿಲ್ಲ, ಫುಡ್ಗೆ ಬೇರೆ ಕೊಡ್ಬೇಕಾಗ್ತದೆ. ಇದು ಬ್ಯಾಚುಲರ್. ಕಪಲ್ಸ್ ಈಗ ಸಪೋಸ್ ಒಂದು ಫ್ಯಾಮಿಲಿ ಕಪಲ್ಸ್ ಮತ್ತೆ ಅವರ ಮಕ್ಕಳು ಬರೋದಿದ್ರೆ ಅವರಿಗೂ 2500. ಆದ್ರೆ ಮಕ್ಕಳಿಗೆ ಮಾತ್ರ 500 ಎಕ್ಸ್ಟ್ರಾ ಆಗ್ತದೆ ಆಕ್ಟಿವಿಟಿ ಮಾಡಿದ್ರೆ. ಹೀಗೆ 2500 ಕಪಲ್ಸ್ಗೆ, ಬ್ಯಾಚುಲರ್ಸ್ಗೆ ಪರ್ ಹೆಡ್ 1000. 2 ವರ್ಷದ ಅವಧಿಯಲ್ಲಿ ನಮಗೆ ಕಪಲ್ಸ್ ಬಂದಿದ್ದಾರೆ, ಬ್ಯಾಚುಲರ್ಸ್ ತುಂಬಾ ಬಂದಿದ್ದಾರೆ. ಬ್ಯಾಚುಲರ್ಸ್ ಬಂದು ಇಲ್ಲಿ ಅವರೇ ಖುಷಿ ಪಟ್ಟು ರೀಲ್ಸ್ ಮಾಡಿ ನಮಗೆ ಕೊಟ್ಟು ಹೋಗಿದ್ದಾರೆ. ನಮಗೆ ಖುಷಿ ಪಡುದು ನಮಗೆ ಮೇನ್ ಆಗಿ ಏನಂತ ಹೇಳಿದ್ರೆ ನಮಗೆ ಕಸ್ಟಮರ್ ನ ಖುಷಿ ಮೇನ್ ಆದ್ಯತೆ. ಸಿಂಪಲ್ ಆಗಿ ಇದು ಈಗ ಇದರಲ್ಲಿ ಫೆಸಿಲಿಟಿ ಗ್ರ್ಯಾಂಡು ಇಲ್ಲ, ಅತ್ಯಂತ ಕಡಿಮೆಯೂ ಇಲ್ಲ. ಡಿಸಿಪ್ಲಿನ್ ಆಗಿ ನಾವು ಎಷ್ಟು ನಮ್ಮ ಕೈಗೆ ಎಟಕುವ ಹಾಗೆ ಡಿಸಿಪ್ಲಿನ್ ಆಗಿ ವ್ಯವಸ್ಥೆ ಮಾಡೋದು ಹಾಗೆ ಮಾಡಿದ್ದೇವೆ. ರಿವ್ಯೂ ಅಲ್ಲಿ ನೋಡಬಹುದು, ಬಂದವರ ರಿವ್ಯೂ ಕೂಡ ಬರ್ದಿದ್ದಾರೆ. ಒಂದು ಕಸ್ಟಮರ್ ಮಾತ್ರ, ಯಾಕಂದ್ರೆ ನಾವು ಫಸ್ಟಿಗೆ ನಾವು ಒಂದು ಕಮಿಟ್ಮೆಂಟ್ ಮಾಡಿದ್ವಿ. ಅಲ್ಲಿ ಅವರ ವ್ಯವಸ್ಥೆ ಏನಂತ ಹೇಳಿದ್ರೆ ಜಸ್ಟೈಲ್ ಥ್ರೂ ಕಾಲ್ ಮಾಡಿದ್ರೆ ನಮ್ಗೆ ಅವರ ಪರ್ಸನಲ್ ನಂಬರ್ ಸಿಗೋದಿಲ್ಲ, ಹಾಗಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ಒಂದು ವ್ಯೂ ಬ್ಯಾಡ್ ಬಂದಿದೆ ಬಿಟ್ರೆ ಗೂಗಲ್ ಅಲ್ಲಿ ತುಂಬಾ ಒಳ್ಳೆ ರಿವ್ಯೂ ಬಂದಿದೆ. ಬುಕ್ ಮಾಡಿ ನಮ್ಗೆ ಅಂದ್ರೆ ಈಗ ಸಪೋಸ್ ಈಗ ಒಂದು ಗ್ರೂಪ್ ಇದ್ರೆ ಇಲ್ಲ ದೊಡ್ಡ ಗ್ರೂಪ್ ಇದ್ರೆ ನಮ್ಗೆ ಮೊದಲೇ ಕರೆ ಮಾಡಿ ನಮ್ಮ ಹತ್ರ ಕೇಳ್ಬೋದು. ಈಗ ನಾನು ನಿಮ್ಮ ವ್ಯೂವರ್ಸ್ ಅಲ್ಲಿ ಹೇಳಿದ್ರು, ಕೆಲವರಿಗೆ ಪುನಃ ಡೌಟ್ ಇರ್ತದೆ, ಅದನ್ನಾಗಿ ಅವರೇ ಖುದ್ದಾಗಿ ಫೋನ್ ಮಾಡಿ ಕೇಳಿ ಫಸ್ಟಿಗೆ ನಮಗೆ ಬರುವುದ ಮುಂಚೆ ಒಂದು ಅಡ್ವಾನ್ಸ್ ಮಾಡಬೇಕಾಗ್ತದೆ. ಅಡ್ವಾನ್ಸ್ ಮಾಡಿ ಮತ್ತೆ ಬಂದ ಮೇಲೆ ಫುಲ್ ಪೇಮೆಂಟ್ ಮಾಡಿದ್ವಿ. ಹಾಗಿದ್ರೆ ಇದು ಬಹಳ ಒಂದು ಒಳ್ಳೆ ವಿಷಯ. ಬಂದಿರುವಂತ ಕಸ್ಟಮರ್ಗಳಿಗೆ ಇಲ್ಲಿಂದಲೇ ಬೇಕಾಗಿರುವಂತಹ ಸರ್ವಿಸಸ್ಗಳು, ಅಂದ್ರೆ ಅದಕ್ಕೆ ಒಬ್ಬ ವ್ಯಕ್ತಿ ಅಂತ ಹೇಳಿ ಏನಾದ್ರು ಅವರಿಗೆ ಈಗ ಮಾರ್ನಿಂಗ್ ನಮಗೆ ನಮ್ಮ ಮ್ಯಾನೇಜರ್ ಇರ್ತಾರೆ, ಅವರ ನಂಬರ್ ಕೊಟ್ಟಿರ್ತಾರೆ, ಏನಿದ್ರು ಅವರಿಗೆ ಕರೆ ಮಾಡಿದ್ರೆ ಅವರು ಇಮಿಡಿಯೇಟ್ಲಿ ಬಂದು ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ. ನೈಟ್ ಅಲ್ಲೂ ಕೂಡ ಒಂದು ಜನ ಇಟ್ಟಿದ್ದಾರೆ, ಅವರು ಕೂಡ ಹೇಗೆ ಅಂತ ಹೇಳಿದ್ರೆ ಈಗ ಸಪೋಸ್ ಈಗ ಏನು ಫುಡ್ ಇದು ರಿಕ್ವೈರ್ಮೆಂಟ್ ಇದ್ರೆ ಅವರು ತರಿಸಿ ಕೊಡ್ತಾರೆ ನಮ್ಗೆ. ಹಾಗೆ 2 ಜನನ ಇಟ್ಟಿದ್ದೇವೆ. ಮತ್ತೆ ಕೆಲಸದವರು ಇರ್ತಾರೆ, 2 ಫೀಮೇಲ್ ಕೆಲಸದವರು ಇದ್ದಾರೆ, 2 ಮೇಲ್ ಕೆಲಸದವರು. ಈಗ ಫುಡ್ ಗಳಲ್ಲಿ ವೆಜ್ ನಾನ್ ವೆಜ್ ಅಥವಾ ಯಾವ್ದು ಬೇಕಾದ್ರೆ ಅವರ ಕಸ್ಟಮರ್ ಚಾಯ್ಸ್ ಅವರಿಗೆ. ಈಗ ಸಪೋಸ್ ಈಗ ಅವರೇ ಬಂದು ನಾವೇ ಅಡಿಗೆ ಮಾಡಿ ನಾವೇ ತಿಂತ ಹೇಳಿದ್ರು ನಾವು ಕಿಚನ್ ಕೊಡ್ತೇವೆ. ಅದರಲ್ಲಿ ನಿಮ್ಗೆ ಏನು ಮಾಡ್ಬೋದು, ಏನು ನೀವು ಈಗ ಐಟಮ್ ಮಾಡಿ, ಈಗ ಕೆಲವರು ಈಗ ನಾನ್ ವೆಜ್ ಆದ್ರೆ ನೀವು ಕಲಸಿ 1-2 ಗಂಟೆ ಫ್ರಿಜ್ ಅಲ್ಲಿ ಇಟ್ಟು, ನಾನು ಬ್ರಾಹ್ಮಣ, 2 ಗಂಟೆ ಕಲಸಿ ಇಟ್ಟು ಫ್ರಿಜ್ ಅಲ್ಲಿ ಇಟ್ಟು ನೀವು ಬರ್ಬೇಕು ಅಂತ ವ್ಯವಸ್ಥೆ ಕೂಡ ನಾವು ನೀವೇ ಅಡಿಗೆ ಮಾಡಿ ನೀವೇ ತಿನ್ಬಹುದು, ಅದಕ್ಕೂ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಲ್ವಾ? ಓಕೆ, ಬಹಳ ಚೆನ್ನಾಗಿ. ಎಲ್ಲ ಕಸ್ಟಮರ್ ಗಳು ಏನೆಲ್ಲ ಕ್ವಶನ್ಸ್ ಗಳು ಕೇಳ್ತಾರೆ ಅದೆಲ್ಲ ನಾನು ನಿಮ್ ಜೊತೆ ಕೇಳಿದ್ದೇನೆ, ನೀವೆಲ್ಲ ಉತ್ತರ ಕೊಟ್ಟಿದ್ದೀರಿ. ಇದಕ್ಕಿಂತಲೂ ಹೆಚ್ಚು ನಿಮಗೆ ಏನಾದ್ರು ಡೌಟ್ ಗಳಿದ್ರೆ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೇನೆ, ಅದಕ್ಕೆ ಕರೆಯನ್ನ ಮಾಡಿ ಕೇಳಿ ನೀವು ಬನ್ನಿ. ಇನ್ನು ನಿಮಗೆಲ್ಲ ಡೌಟ್ ಇರಬಹುದು ಈ ರೂಮ್ಸ್ ಗಳೆಲ್ಲ ಹೇಗಿದೆ ಅಂತ ಹೇಳೋದನ್ನ. ಸರ್ ಹಾಗಿದ್ರೆ ರೂಮ್ಸ್ ಗಳನ್ನ ತೋರಿಸ್ಲಿಕ್ಕೆ ಅವಕಾಶ ಉಂಟಾ? ಓಕೆ, ಹಾಗಿದ್ರೆ ಇಲ್ಲಿಂದ ನೇರವಾಗಿ ಹೋಗಿ 5 ರೂಮ್ಸ್ ಗಳಿಲ್ಲಿ ಇದೆ, ಅದೆಲ್ಲ ಹೇಗಿದೆ, ಒಳಗಿನ ವ್ಯವಸ್ಥೆ ಹೇಗಿದೆ, ಪ್ರತಿಯೊಂದನ್ನ ಕೂಡ ಶ್ರೀಯುತ ಶ್ರೀನಿವಾಸ್ ಭಟ್ ಬೆದ್ರಾ ಅವರು ನನಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಸಹ ಅದರ ಒಳಭಾಗಕ್ಕೆ ಹೋಗಿ ಬನ್ನಿ. ಇದು ಯಮುನಾ ಅಲ್ವಾ? ಹೆಸರು ಸೆಲೆಕ್ಷನ್ ಮಾತ್ರ ಸೂಪರ್ ಸರ್. ಇದು
ಓಕೆ. ಇದು ಯಮುನಾ. ಇದರಲ್ಲಿ ಚಿಕ್ಕ ಲಿವಿಂಗ್ ಏರಿಯಾ, ಹಾ, ಓಕೆ. ಚಿಕ್ಕ ಲಿವಿಂಗ್ ಏರಿಯಾ, ಅದರಲ್ಲಿ ಕೂಡ ಟಿವಿ ವೈಫೈ ಬರುತ್ತೆ. ಹಾ, ಓಕೆ. ಮತ್ತೆ ಇದರಲ್ಲಿ 2 ಬಾತ್ರೂಮ್ ಒಂದೇ ಇದರಲ್ಲಿ ಉಂಟು. ಓ, ಒಂದರಲ್ಲಿ 2 ಬಾತ್ರೂಮ್. ಒಂದರಲ್ಲಿ 2 ಬಾತ್ರೂಮ್. ಹಾ ಹಾ, ಸೈಡ್ ಬೈ ಸೈಡ್. ಓಕೆ. ಇದು ಈಗ ನಾರ್ಮಲಿ ಒಂದು ಫ್ರೆಂಡ್ಸ್ ಈಗ ಟ್ರಿಪ್ಗೆ ಬರ್ತಾರೆ. ನಾರ್ಮಲಿ ಈಗ ನಮಗೆ ಇಲ್ಲಿ ಟೂರಿಸ್ಟ್ ಸೆಂಟರ್ ಅಂತ ಹೇಳಿದ್ರೆ ನಮ್ಮ ಉಡುಪಿ ಮೂಡಬಿದ್ರೆಯಲ್ಲಿ ಸಾವಿರದ ಗಮ್ಮದ ಹೌದು, ಹೌದು. ಮತ್ತೆ ಕಾರ್ಕಳ ಹತ್ತಿರ, ಹೌದು, ಮಂಗಳೂರು ಹತ್ತಿರ, ಹಾಗೆ ಒಂದು 5 ಜನ ಇಲ್ಲ 6 ಜನ ಒಂದು ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಕಂಫರ್ಟೇಬಲ್ ಆಗಿ ಅವ್ರು ಇರ್ಬೋದು. ಹಾ. ಓ, ಅದಕ್ಕೆ 1 2 3 4 5 ಎಕ್ಸ್ಟ್ರಾ ಬೇಕಿದ್ರೆ ಎಕ್ಸ್ಟ್ರಾ ಬೆಡ್ ಹಾಕಿ ಕೊಡ್ತೇವೆ. ಓಕೆ, ಸೂಪರ್. ಈ ಇನ್ಸೈಡ್ ಆಂಬಿಯನ್ಸ್ ಮಾತ್ರ ಸೂಪರ್ ಸರ್. ಇಲ್ಲಿ ಕೂಡ ಎಸಿ ಇದೆ ಅಲ್ವಾ? ಎಸಿ ಇದೆ, ಮತ್ತೆ ಕಬೋರ್ಡ್ ಉಂಟು ಅವರಿಗೆ ಸಪರೇಟ್ ಆಗಿ ಕೊಡ್ತೇವೆ. ಇಷ್ಟು ವ್ಯವಸ್ಥೆ ಕೊಟ್ಟಿರುವಾಗ ನಿಮ್ಮ ರೇಟ್ ಕೂಡ ಕಡಿಮೆ ಅಂತ ಅನಿಸ್ತಾ ಇದೆ ನನಗೆ ಅಲ್ವಾ? ಪರ್ ಹೆಡ್ 1000 ತಗೊಳ್ತಾ ಇದ್ದೀರಿ. ಓಕೆ. ಇಲ್ಲಿ ನಮ್ಮ ಏನಂತ ಹೇಳಿದ್ರೆ ನಮಗೆ ಕ್ವಾಲಿಟಿ ಕೊಡಬೇಕು. ಹೌದು ಸರ್, ಹೌದು. ಕಸ್ಟಮರ್ ಬರುವಾಗ ನಾವು ತುಂಬಾ ಕಡೆ ಹೋಮ್ ಸ್ಟೇಗೆ ಹೋಗ್ತೇವೆ, ಹೌದು, ಬೇರೆ ಬೇರೆ ಕಡೆಗೆ. ಹೌದು. ಅಲ್ಲೂ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ರೇಟ್ ಜಾಸ್ತಿ ಮಾಡ್ತಾರೆ, ಹೌದು, ಫೆಸಿಲಿಟಿ ಏನು ಇರೋದು. ಕರೆಕ್ಟ್ ಕರೆಕ್ಟ್. ಆಗ ನಾವು ಅಲ್ಲಿ ಹೋಗಿ ನೋಡಿ ಬಂದ ಮೇಲೆ ನಾವು ಅಂತ ಒಂದು ಸ್ವಂತವಾಗಿ ಮಾಡುವಾಗ ನಾವು ಅದರ ಎಕ್ಸ್ಪೀರಿಯನ್ಸ್ ಅನ್ನು ತಗೊಂಡು ನಾವು ಮಾಡಿದ್ವಿ. ಎಸ್ ಸರ್, ಸೂಪರ್. ಯಮುನಾ ಆಯ್ತು, ಇನ್ನು ಗೋದಾವರಿ ಕಡೆಗೆ ಬಂದಿದ್ದೇವೆ. ಇದು ಗೋದಾವರಿ ಮತ್ತೆ ಇನ್ನು 2 ಸ್ಟೇ ಒಂದೇ. ಓಕೆ, ಬಟ್ ಇದರ ಕಲರ್ ಚೇಂಜ್ ಇದೆ ನೋಡಿ. ಹೌದು, ಒಂದೊಂದು ಕಲರ್. ಹೌದು ಹೌದು ಸರ್. ಇಲ್ಲಿ ಈಗ ಇದು ಒಂದು ಕಪಲ್ ಬಂದ್ರೆ ಓಕೆ, ವಿತ್ ಫ್ಯಾಮಿಲಿ ಅವರ ಮಕ್ಕಳೆಲ್ಲ ಬಂದ್ರೆ ಒಂದೇ ರೂಮ್ ಅಲ್ಲಿ ಆರಾಮಾಗಿರ್ಬೋದು. ಓಕೆ. ಇಲ್ಲಿ ಅವರಿಗೆ ಸಿಟ್ಟಿಂಗ್ ಮತ್ತೆ ಟಿವಿ, ವೈಫೈ ಮತ್ತೆ ಎಸಿ ಉಂಟು, ಮತ್ತೆ ಬಾತ್ರೂಮ್ ವ್ಯವಸ್ಥೆ ಉಂಟು. ಓಕೆ. ಗೀಸರ್ 24 ಅವರ್ಸ್ ಇರ್ತದೆ. 24 ಅವರ್ ಅಲ್ಲ? ಓಕೆ. ಇಲ್ಲಿ ಕೂಡ 2 ಬಾತ್ರೂಮ್ ಇದ್ರೆ ಒಂದೇ ಇಲ್ಲಿ ಒಂದಿದೆ, ಒಂದೇ ಬಾತ್ರೂಮ್. ಎಸ್, ಕ್ಲೀನ್ ಅಂದ್ರೆ ಬಹಳ ಚೆನ್ನಾಗಿ ಇದ್ದೇ ಇದೆ. ಇಲ್ಲಿ ಇಷ್ಟು ಫೆಸಿಲಿಟಿ ಬರುತ್ತೆ. ಓಕೆ. ಇಲ್ಲಿ ಇದು ಡಬಲ್ ಕಾಟ್ ಇದೆ, ಎಕ್ಸ್ಟ್ರಾ ಬೇಕಿದ್ರೆ ಎಕ್ಸ್ಟ್ರಾ ಬೆಡ್ ಹಾಕೊಡ್ತೀವಿ. ಓಕೆ, ಎಸಿ ಇದೆ ಅಲ್ವಾ? ಇವಾಗ ಬಂದಿರೋದು ಸರಸ್ವತಿಗೆ. ಸ್ಪೆಷಾಲಿಟಿ ನನಗೆ ಕಂಡಿರೋದು ಏನ್ ಗೊತ್ತಾ, ನಮ್ಮ ವೆಹಿಕಲ್ಸ್ ಅನ್ನು ಇಲ್ಲೂ ಇಟ್ಟು ಬರ್ಬೇಕು ನಾವು. ಅದು ನಾವು ಇದು ಈ ಸ್ಟೇ ಮಾಡುವ ಮುಂಚೆ ನಾನು ಒಂದು ಹಲವಾರು ಸ್ಟೇಗೆ ಹೋಗಿದ್ದೇನೆ. ಅಲ್ಲಿ ಏನಂತ ಹೇಳಿದ್ರೆ ಪಾರ್ಕಿಂಗ್ ಒಂದು ಕಡೆ, ವಿಲ್ಲ ಒಂದು ಕಡೆ. ನಾವು ಆಲ್ರೆಡಿ ಒಂದು ಎಂಜಾಯ್ ಅಲ್ಲಿ ಬರುವಾಗ ನಾವು ಪುನಃ ಒಂದು 1 ಕಿಲೋಮೀಟರ್ ಇಲ್ಲ ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗುವ ನಮ್ಗೆ ಸುಸ್ತಾಗ್ತದೆ. ಅದಕ್ಕೆ ನಾವು ಹೋಮ್ ಸ್ಟೇ ಮಾಡುವಾಗ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಡೈರೆಕ್ಟ್ ಖಾಲಿ ಇಲ್ಲಿ ಬಂದು ಅವರು ಡೈರೆಕ್ಟ್ ವಿಲ್ಲಕ್ಕೆ ಹೋಗುವ ಹಾಗೆ ವ್ಯವಸ್ಥೆ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಪಾರ್ಕಿಂಗ್ ಪುನಃ ಇಲ್ಲಿ ಮೇಲೆ ನಡೆದು ಬರುವಾಗ ಅವರಿಗೆ ಕೂಡ ಸ್ವಲ್ಪ ಕಿರಿಕಿರಿ ಆಗ್ತದೆ. ಅದಕ್ಕೆ ನಾವು ಪಾರ್ಕಿಂಗ್ ಇಲ್ಲಿ ಮಾಡುದು ಡೈರೆಕ್ಟ್ ಒಳಗೆ ಹೋಗುದು. ಇಲ್ಲಾದ್ರೆ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಪಾರ್ಕಿಂಗ್ ಮಾಡಿದ್ರೆ ಅಲ್ಲಿ ಏನ್ ಮಾಡ್ತಾರೆ, ಕೆಲವೊಮ್ಮೆ ಸ್ಕ್ರಾಚ್ ಎಲ್ಲ ಅದೆಲ್ಲ ಏನ್ ಟೆನ್ಷನ್ ಇಲ್ಲ. ಅವರ ಕಾರ್ ಇಲ್ಲಿ ಇರ್ತದೆ, ಅವರಿಗೆ ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸೂಪರ್. ಅಂದ್ರೆ ಒಂದು ವ್ಯವಸ್ಥೆ ಅಂತ ಹೇಳಿ ಬಂದಾಗ ಮಾತ್ರ ಬಹಳ ಚೆನ್ನಾಗಿದೆ. ಸರಸ್ವತಿಯ ಒಳಗೆ ಹೋಗ್ತಾ ಇದೀವಿ. ಇಲ್ಲಿ ಇದು ಗ್ರೀನ್ ಫುಲ್, ಇದು ಫುಲ್ ಗ್ರೀನ್. ಇಲ್ಲಿ ಕೂಡ ಸೇಮ್ ಟಿವಿ, ವೈಫೈ, ಸಿಟ್ಟಿಂಗ್, ಸೋಫಾ, ಮತ್ತೆ ಒಂದು ಕಾಟ್, ಎಸಿ, ಮತ್ತೆ ಇಲ್ಲಿ ಕೂಡ ಒಂದು ಬಾತ್ರೂಮ್. ಓಕೆ. ಇದು ಸರಸ್ವತಿ ರೂಮಿನ ಒಳಭಾಗದಲ್ಲಿ. ಇಲ್ಲಿ ಕೂಡ ನಮಗೆ ಡಬಲ್ ಕಾಟ್ ಇದೆ, ಎಕ್ಸ್ಟ್ರಾ ಬೆಡ್ ಬೇಕಾದ್ರೆ ಹಾಕೊಡ್ತಾರೆ. ಸೊ ಇನ್ನು ಇದರ ಕೆಳಭಾಗದಲ್ಲಿ ಮತ್ತೊಂದಿದೆ, ಅಲ್ಲಿ ಹೋಗುವ ಬನ್ನಿ. ಈಗ ನರ್ಮದಾ, ಇದು 5th ಕಾಟೇಜ್, 5th ವಿಲ್ಲಾ. ಇದು ಈಗ ಎಲ್ಲೋ ಆಂಬಿಯನ್ ಎಲ್ಲೋ. ಓಕೆ. ಪ್ರತಿಯೊಂದಕ್ಕೂ ಕೂಡ ಬೇರೆ ಬೇರೆ ಕಲರ್ಗಳು. ಓಕೆ. ಹಾಗೆ ಇದರಲ್ಲಿ ಕೂಡ ಸಿಂಗಲ್ ಬಾತ್ರೂಮ್, ಮತ್ತೆ ಸಿಂಗಲ್ ಕಾಟೇಜ್, ಸಿಂಗಲ್ ಕಾಟ್, ಎಸಿ ಮತ್ತೆ ಕಬೋರ್ಡ್. ಓಕೆ. ಇಷ್ಟು ಬರುತ್ತೆ. ಯಾವ ಕಲರ್ ಇಷ್ಟ ಇದೆ ಅದನ್ನು ಮೊದಲೇ ಬುಕ್ ಮಾಡ್ಕೊಳ್ಬಹುದು, ಬೇಕಾದ್ರೆ ಕಾಲ್ ಮಾಡಿ ಅವರಿಗೆ ಇಷ್ಟ ಇರೋದನ್ನ. ಎಸ್, ಬಹಳ ಚೆನ್ನಾಗಿದೆ. ಒಳಗಿನ ಒಂದು ಆಂಬಿಯನ್ಸ್ ಆಗಿರ್ಬೋದು, ಒಂದು ಕ್ಲೀನ್ಲಿನೆಸ್ ಆಗಿರ್ಬೋದು, ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಸರ್. ಸೂಪರ್. ಇದು ನಮ್ಮ ವೀಕ್ಷಕರಿಗೆ ಇದ್ದಂತಹ ಯಾವ ರೀತಿ ಇರ್ಬೋದು ಅಂತ ಹೇಳೋದಕ್ಕೆ 5 ಕೂಡ ತೋರಿಸಿದ್ದೇವೆ. ಓಕೆ. ಬುಕ್ ಮಾಡೋದು, ಬರೋದು, ಈ ನೇಚರ್ ಜೊತೆಗೆ ಖುಷಿ ಪಡೋದು ಅಷ್ಟೇ. ರೂಮ್ಸ್ ಗಳನ್ನ ನೋಡ್ಕೊಂಡು ಬಂದ್ವಿ. ವ್ಯವಸ್ಥೆ ಅಂತೂ ಸೂಪರ್. ಇಲ್ಲಿ ರೂಮ್ ಆದ ನಂತರ ಇನ್ನು ಟಾಪ್ ಅಲ್ಲಿ ಏನೋ ಇದೆ ಅಂತ ಇದೆಲ್ಲ ಏನು ಇದೆಲ್ಲ ಫಸ್ಟ್ ಇದು ಈಗ ಇದು ನಾವು ಕ್ಯಾಂಪ್ ಫೈರ್ ಏರಿಯಾ. ಇದು ಅಂದ್ರೆ ಗ್ರೂಪ್ ಬಂದ್ರೆ ಅವರಿಗೆ ಕ್ಯಾಂಪ್ ಫೈರ್ ಗೆ ಸ್ಪೇಸ್ ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಒಂದು 8 ಜನ ಬಂದ್ರೆ ಇಲ್ಲಿ ನಾವು ಅವರಿಗೆ ಕ್ಯಾಂಪ್ ಫೈರ್ ಗೆ ಈ ಜಾಗ ಕೊಡ್ತೇವೆ. ಈಗ ಅಲ್ಲಿ ಉಂಟು, ಅದು ಈಗ ಲಾಸ್ಟ್ 2 days ಅಲ್ಲಿ ಒಂದು ಗ್ರೂಪ್ ಬಂದು ಕ್ಯಾಂಪ್ ಫೈರ್ ಮಾಡಿ ಹೋದದ್ದು. ಹಾಗೆ ಇದು ಕ್ಯಾಂಪ್ ಫೈರ್ ಏರಿಯಾ. ಇಲ್ಲಿಂದ ಮೇಲಕ್ಕೆ ಹೋದ್ರೆ ಸರ್, ಮೇಲಕ್ಕೆ ಇಲ್ಲಿಂದ ಮೇಲಕ್ಕೆ ನಮಗೆ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ. ಸೂಚನೆ ಎಲ್ಲ ಬರ್ದಿದ್ದೀರಿ? ಹೌದು, ಸೂಚನೆ ಎಲ್ಲ ಬರ್ದೇವೆ. ಡೈ ಹೊಡೆಯಬೇಡಿ, ನೀರಿನಾಳ 4.5 feet ಇದೆ. ಜೀವ ಅಮೂಲ್ಯವಾದದ್ದು. ನೋಡಿ, ಪಾದರಕ್ಷೆ ಧರಿಸಿ ಪ್ರವೇಶ ಇಲ್ಲ. ನೈಲನ್ ವಸ್ತ್ರಗಳನ್ನು ಧರಿಸಿ ಈಜುಗೊಳಕ್ಕೆ ಇಳಿಯತಕ್ಕದ್ದು. ಈಜುಗೊಳ್ಳದ ಸಮಯ 8 ರಿಂದ ಸಂಜೆ 8 ಬೆಳಗ್ಗೆಯಿಂದ ಅಲ್ವಾ? ಈಜು ಸುತ್ತಮುತ್ತಲು ಸ್ವಚ್ಛತೆ ಕಾಪಾಡಬೇಕು. ಎಸ್, ಇದನ್ನ ಫಾಲೋ ಮಾಡಲೇಬೇಕು. ಹೌದು, ಇದು ಫಾಲೋ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ನಮಗೆ ಇದು ಬಂದದ್ದು ಡೈರೆಕ್ಟ್ ನಮ್ಮ
ಪ್ರವಾಸೋದ್ಯಮ ಇಲಾಖೆಯಿಂದ. ಓಕೆ. ಅಂದ್ರೆ ನಾವೀಗ ಲೈಸೆನ್ಸ್ ಮಾಡಬೇಕಾದ್ರೆ ಪ್ರವಾಸೋದ್ಯಮ ಇಲಾಖೆಯಿಂದ ನಮಗೆ ಲೈಸೆನ್ಸ್ ಬರಬೇಕು. ಅಲ್ಲಿ ಏನು ಹೇಳ್ತಾರೆ ಅದನ್ನು ನಾವು ಪಾಲನೆ ಮಾಡಲೇಬೇಕು. ಓಕೆ. ಅದು ಇವಾಗ ಮಾಡಿನೇ ಇದನ್ನ ಮೇಂಟೈನ್ ಮಾಡ್ತಾ ಇರೋದು. ಎಸ್. ಇದು ಈಗ ಸಿಟ್ಟಿಂಗ್ ಏರಿಯಾ. ಈ ಸ್ವಿಮ್ಮಿಂಗ್ ಪೂಲ್ ಆದ್ಮೇಲೆ ಸಪೋಸ್ ಈಗ ಒಂದು 8-10 ಜನರ ಪಾರ್ಟಿ ಇಲ್ಲ ಕೇಕ್ ಕಟ್ಟಿಂಗ್ ಏನಾದ್ರು ಮಾಡೋದಿದ್ರೆ ಈ ಏರಿಯಾದಲ್ಲಿ ನಾವು ಮಾಡ್ಲಿಕ್ಕೆ. ಓಕೆ. ಇದಲ್ವಾ ಅಂದ್ರೆ ಇಲ್ಲಿಯ ಒಂದು ಚೇರ್ ಸಿಸ್ಟಮ್ ಗಳಿಗಿಂತಲೂ ಸ್ವಲ್ಪ ನ್ಯಾಚುರಲ್ ಜಾಸ್ತಿ ಗಮನ ವಹಿಸಿದ್ದೀರಿ. ನ್ಯಾಚುರಲ್. ಓಕೆ ಸರ್, ಈಗ ಆ ಕಡೆಗೆಲ್ಲ ನಾವು ಹೇಳ್ತಾ ಇದ್ದೀವಿ. ಇದು ಈಗ ವ್ಯೂ ಪಾಯಿಂಟ್ ನಮಗೆ ಅಲ್ಲಿ ನಿಮಗೆ ಕೊಣಾಜೆಕಲ್ ಕಾಣಬಹುದು. ಕಾಣ್ತಾ ಇದೆ. ಹೌದು, ಕೊಣಾಜೆಕಲ್ ಅಂತ. ಹೌದು. ಇಲ್ಲಿ ನಮ್ಮ ಒಂದು ದೊಡ್ಡ ಒಂದು ಅಟ್ರಾಕ್ಷನ್ ಅಂದ್ರೆ ಮೂಡಬಿದ್ರಲ್ಲಿ ಕೊಣಾಜೆಕಲ್. ಓಕೆ. ಮತ್ತೆ ಈಚೆ ಕಡೆ ನಿಮ್ಗೆ ರೋಡ್ ಬರುತ್ತೆ, ಅದು ಕರೆಕ್ಟ್. ಮತ್ತೆ ಇಲ್ಲಿ ತುಂಬಾ ವ್ಯೂ ಪಾಯಿಂಟ್ ಉಂಟು. ಹೌದು, ಸೂಪರ್ ವ್ಯೂ ಪಾಯಿಂಟ್ ಮಾತ್ರ ಇದು. ಈ ಕಡೆಗೆ ಮಾತ್ರ ಅಲ್ಲದೆ ಈ ಕಡೆನೂ ವ್ಯೂ ಪಾಯಿಂಟ್. ಈ ಕಡೆ ವ್ಯೂ ಪಾಯಿಂಟ್ ನಿಮ್ಗೆ ಇಲ್ಲಿ ಸನ್ರೈಸ್ ಆಗೋದು ಕರೆಕ್ಟ್ ಗೊತ್ತಾ. ನೀವು ಇಲ್ಲಿ ಕೂತ್ಕೊಂಡ್ರೆ ಬೆಳಿಗ್ಗೆ ಒಂದು ಸಾಧಾರಣ 5:30 ಇಂದ 6 ಗಂಟೆ ಒಳಗಡೆ ಸನ್ರೈಸ್ ಕೆಳಗಿನ ಮೇಲೆ ಹೇಗೆ ಹೋಗ್ತಾನೆ ಅಂತ ಕ್ಲೀನ್. ಹೌದಲ್ವಾ? ಓಕೆ ಓಕೆ ಓಕೆ. ಕ್ಲೀನ್. ಎಸ್. ಅಲ್ಲಿ ಕೂಡ ನಿಮ್ಗೆ ಸನ್ಸೆಟ್ ಕೂಡ ಕಾಣ್ತದೆ. ಇಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಅಲ್ಲಿ ಹೇಗೆ ಕ್ಲೀನ್ ಸನ್ಸೆಟ್ ಆಗ್ತದೆ ಅಂತ ಕ್ಲೀನ್ ಕಾಣ್ತದೆ. ಓಕೆ, ಸೂಪರ್. ಅದು ಸನ್ಸೆಟ್ ಇದೊಂದು ವ್ಯೂ ಅಲ್ಟಿಮೇಟ್. ಓಕೆ. ಹಾಗೇನೆ ನಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಕೂಡ ಅಳವಡಿಕೆ ಇದೆ, ಏನು ವರಿ ಮಾಡಬೇಕಾಗಿಲ್ಲ. ಮತ್ತೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹೋಗೋದಕ್ಕಿಂತ ಮೊದಲು ಇಲ್ಲಿ ಕೂಡ ಒಂದು ಸ್ವಚ್ಛತೆ ಬಗ್ಗೆ ಟಾಯ್ಲೆಟ್ ಇದೆ. ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹೋಗೋ ಮುಂಚೆ ಸ್ಲಿಪ್ಪರ್ಸ್ ಹಾಕ್ಲಿಕ್ಕಿಲ್ಲ. ಮತ್ತೆ ಇಲ್ಲಿ ಟಾಯ್ಲೆಟ್ ಅಲ್ಲಿ ಶವರ್ ಮಾಡಿ ಮತ್ತೆ ಅವರು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಲಿಕ್ಕೆ. ಓಕೆ. ಇದು ಈಗ ಟಾಯ್ಲೆಟ್. ಎಸ್. ಇಲ್ಲಿ ವಾಶ್ ಅಂದ್ರೆ ಸ್ವಿಮ್ ಬಾತ್ ಮಾಡಿ ಹೋಗ್ಬೇಕು. ಬಾತ್ ಮಾಡಿ ಅಂದ್ರೆ ಕ್ಲೋರಿನ್ ವಾಟರ್. ಅದು ಓಕೆ. ಕ್ಲೋರಿನ್ ವಾಟರ್ ಇರೋದ್ರಿಂದ ಫಸ್ಟ್ ಗೆ ನಾವು ನಾರ್ಮಲ್ ವಾಟರ್ ಅಲ್ಲಿ ಸ್ನಾನ ಮಾಡಿ ಮತ್ತೆ ಹೋಗ್ಬೇಕು. ಓಕೆ. ಮತ್ತೆ ಅಲ್ಲಿ ಕೂಡ ಸಿಟ್ಟಿಂಗ್ ಏರಿಯಾ ಉಂಟು ಸರ್. ಓಕೆ ಸರ್, ಇದು ಎಷ್ಟು ಫೀಟ್ ಆಳ? ಇದು ಈಗ 3 ಫೀಟ್ ಮಕ್ಕಳಿಗೆ, ಇದು ಅದು 4.5 ದೊಡ್ಡವರಿಗೆ. ಓಕೆ ಓಕೆ ಓಕೆ, ಬಹಳ ಚೆನ್ನಾಗಿದೆ ಸರ್. ನಾವು ಇಲ್ಲಿಗೆ ಬರುವಂತ ಟೈಮ್ ಎಷ್ಟು? ಇದೀಗ ಮಾರ್ನಿಂಗ್ 8 ಇಂದ ನೈಟ್. ಈಗ ಕಸ್ಟಮರ್ ಇದ್ರೆ ಕಸ್ಟಮರ್ಗೆ 10 ವರೆಗೆ ಕೊಡ್ತೇವೆ. ಸಪೋಸ್ ಈಗ ನಾವು ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಬರ್ತೇವೆ ಅಂತ ಬರ್ತಾರೆ ಕೆಲವರು, ಅವರಿಗೆ 8:30 ವರೆಗೆ ಮಾತ್ರ, ಮತ್ತೆ ಇಲ್ಲ, ಮತ್ತೆ ಅಲೌಡ್ ಇಲ್ಲ. ಓಕೆ ಓಕೆ. ಈ ಕಸ್ಟಮರ್ಗಳು ಬರೋದಿದ್ರೆ ಸಂಜೆ ಬರ್ಬೇಕು, ಮಾರ್ನಿಂಗ್? ಕಸ್ಟಮರ್ ಈಗ ಅವರ ಚೆಕ್ ಇನ್ ಟೈಮ್ ಯಾವಾಗ ಅಂತ, ಈಗ ಕೆಲವರು ಸಂಜೆ ಬರ್ತಾರೆ. ಈಗ ಒಂದು 5 ಮೇಲೆ ಚೆಕ್ ಇನ್ ಟೈಮ್ ಇದ್ರೆ ಅವರಿಗೆ 10 ವರೆಗೆ ಯೂಸ್ ಮಾಡುವ. ನಾವು 10 ವರೆಗೆ ಇಲ್ಲಿ ಅಲೌಡ್ ಮಾಡ್ತೇವೆ, ಮತ್ತೆ ಅಲೌಡಿಂಗ್ ಇಲ್ಲ ಅಲ್ವಾ? ಮತ್ತೆ ಮಾರ್ನಿಂಗ್ 6 ಇಂದ ಅಲೌಡಿಂಗ್ ಉಂಟು ಚೆಕ್ ಇನ್ ಆದವರು. ಓಕೆ, ಡನ್. ಇದು ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ಕೂಡ ಗಾಳಿ ಚೆನ್ನಾಗಿದೆ, ಜೊತೆಗೆ ಒಳ್ಳೆ ವ್ಯೂ ಇದೆ. ಇಲ್ಲಿ ಬಂದು ಆರಾಮವಾಗಿ ಇರಬಹುದು. ಸರ್, ಬಹಳ ಚೆನ್ನಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಸಾಕಷ್ಟು ಮಂದಿಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ಒಳ್ಳೇದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್ ಸರ್. ಎಸ್, ಥ್ಯಾಂಕ್ ಯು.